ತೋಟಗಾರಿಕಾ ಇಲಾಖೆ ಮತ್ತು ಜೈವಿಕ ಕೃಷಿ ಸೊಸೈಟಿ ಸಂಯುಕ್ತ ಆಶ್ರಯದಲ್ಲಿ ಮೈಸೂರಿನಲ್ಲಿ 3 ದಿನಗಳ ಕಾಲ ಸಾವಯವ ಮಾವು ಹಾಗೂ ಹಲಸಿನ ಹಣ್ಣಿನ ಮೇಳ ನಡೆಯಿತು. ಈ ವಿಶಿಷ್ಟ ಮೇಳಕ್ಕೆ ವನ್ಯಜೀವಿ ಛಾಯಾಗ್ರಾಹಕರಾದ ಕೃಪಾಕರ ಸೇನಾನಿ ಚಾಲನೆ ನೀಡಿದರು. ಸೊ ಇದನ್ನೆಲ್ಲ ಗಮನಿಸಬೇಕು. ಏನಕ್ಕೆ ಹೇಳ್ತೆ ಅಂತಂದರೆ, ಇವತ್ತು ನಾವು ಪೆಸ್ಟಿಸೈಡ್ಸ್ ಎಷ್ಟು ಯೂಸ್ ಮಾಡ್ತಾ ಇದ್ದೀವಿ ಇವೆಲ್ಲ ನೋಡಬೇಕು. ರಸಗೊಬ್ಬರ ಇರ್ಬೋದು, ಇದೆಲ್ಲ ಇವು ನಮ್ಗೆ ಏನು ನಮ್ಮ ಸ್ಥಳೀಯ ಜೀವಕೋಟಿ ಇದೆಲ್ಲ ಅವುಗಳ ನಾಶಕ್ಕೆ ಕಾರಣ ಆಗಿದ್ದಾವೆ. ಅವು ನೇರವಾಗಿ ಒಂದು ರೀತಿ ಪರೋಕ್ಷ ಅನ್ಬೋದು, ಬಟ್ ನಾನು ಹೇಳೋದು ನೇರವಾಗಿಯೇ ನಮ್ಮ ಇಲ್ಲಿ ಬೆಳೆಗೆ ಒಂಥರ ಮಾರಕ ಆಗುತ್ತೆ ಅಂತ. ಸಹಜ ಕೃಷಿ ಯಶಸ್ವಿ ಆಗಬೇಕಂತಂದರೆ ನಾವು ಇಡೀ ಜೀವ ಪರಿಸರನ ಇಂಟ್ಯಾಕ್ಟಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಇದೇ ವೇಳೆ ಮಾತನಾಡಿದ ಜೈವಿಕ ಕೃಷಿ ಸೊಸೈಟಿ ಅಧ್ಯಕ್ಷ ಡಾಕ್ಟರ್ ರಾಮಕೃಷ್ಣಪ್ಪ, ಮೇಳಕ್ಕೆ ಆಗಮಿಸುವವರಿಗೆ ವಿವಿಧ ತಳಿಯ ಹಣ್ಣುಗಳನ್ನು ಪರಿಚಯಿಸುವುದರ ಜೊತೆಗೆ ಹಣ್ಣುಗಳಿಗೆ ರಾಸಾಯನಿಕ ಬಳಕೆಯಿಂದ ಆಗುವ ದುಷ್ಪರಿಣಾಮದ ಬಗ್ಗೆಯೂ ತಿಳಿಸಿಕೊಡಲಾಗುತ್ತಿದೆ ಎಂದರು. ಇದು ಸಂಖ್ಯೆ ಬಹಳ ಕಡಿಮೆ. ಇತ್ತೀಚಿನ ದಿನಗಳಲ್ಲಿ ಯುವಕರು ಕೃಷಿ ಮತ್ತು ಪರಿಸರದ ಕಡೆಗೆ ಅಷ್ಟೊಂದು ಗಮನ ಕೊಡ್ತಾ ಇಲ್ಲ. ಆದರೆ ಈ ಮಾಲ್ಗಳಲ್ಲಿ, ಈ ಅಂತಾರಾಷ್ಟ್ರೀಯ ಮಾಲ್ಗಳಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಯುವಕರು ಇಲ್ಲಿ ಓಡಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಇಲ್ಲಿ ಒಂದು ಗ್ರೀನ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ ಇಲ್ಲಿ ಒಂದು ಸಾವಯವ ಕೃಷಿಕರು ಅವರ ಬೆಳೆದಂಥ ಆಹಾರ, ಅದು ಮಾವು ಮತ್ತು ಹಲಸಿನ ಮೂಲಕ ಬೇರೆ ಬೇರೆ ಸಾವಯವ ವಸ್ತುಗಳನ್ನು ನಾವು ಇಲ್ಲಿ ಪರಿಚಯ ಮಾಡ್ತೀವಿ. ಕೇಸರ್ ವೆರೈಟಿ, ಆಲ್ಫಾನ್ಸೋ ಎಲ್ಲವನ್ನು ಅಂದರೆ ಉತ್ತಮ ತಳಿಗಳು ಸಹ ತಮಗೆ ದೊರಕ್ತಾ ಇದೆ. ಇದಲ್ಲದೆ ನಾವು ಪ್ರದರ್ಶನಕ್ಕೆ ಸಹ ಇಟ್ಟಿದ್ದೇವೆ. ಸುಮಾರು ಮ್ಯಾಂಗೋ ವೆರೈಟೀಸ್ ತಾವು ನೋಡ್ತಾ ಇರ್ಬೋದು. 70ರಿಂದ 80 ವೆರೈಟೀಸು, ಡಿಫ್ರೆಂಟ್ ಕಲೆಕ್ಷನ್ ಸಹ ಎಲ್ಲರಿಗೂ ಮಾವು ಬಗ್ಗೆ ತಿಳ್ಕೊಬೇಕು ಅನ್ನೋರಿಗೂ ಸಹ ಇಟ್ಟಿದ್ದೇವೆ. ಅದಲ್ಲದೆ ಜಾಕ್ ವೆರೈಟೀಸ್ ಸಹ ಈ ಒಂದು ಇಟ್ಟಿದ್ದೇವೆ. ತಾವು ಕಡೆಗೆ ತಲುಪಬೇಕು ಅಂದರೆ ಅದಕ್ಕೆ ವೇದಿಕೆ ಕಲ್ಪಿಸ್ಕೊಟ್ಟಿದ್ದು ನೆಕ್ಸಸ್ ಮಾಲ್. ಅವ್ರು ಹೇಳಿದ್ರು, ಬನ್ನಿ ಈ ಜಾಗನ ಉಪಯೋಗಿಸ್ಕೊಳ್ಳಿ, ನೀವು ರೈತರಿಗೆ ಇದನ್ನು ಯಾರೆಲ್ಲ ಸಾವಯವ ಮಾಡ್ತಾ ಇದ್ದೀರಾ ಅವ್ರಿಗೆ ಒಂದು ವಿಶೇಷವಾಗಿ ನಾವು ವೇದಿಕೆ ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನು ಉಪಯೋಗಿಸ್ಕೊಳ್ತಾ ಯುವಜನತೆಗೆ ತಲುಪಬೇಕು, ಮತ್ತು ಇದರಲ್ಲಿ ಕೃಷಿ ಕಡೆಗೆ ಒಲವು ತೋರಬೇಕು, ಮತ್ತು ಕೆಮಿಕಲ್ ಫ್ರೀ ಯಾರೆಲ್ಲ ಅರ್ಬನ್ ಗಾರ್ಡನಿಂಗ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅವ್ರಿಗೊಂದು ವೇದಿಕೆಯಾಗಿ ಈ ರೈತರು ಇಲ್ಲಿ ನೆಕ್ಸಸ್ ಮಾಲನ್ನು ವೇದಿಕೆಯಾಗಿ ಬಳಸ್ಕೊಂಡು ಇಲ್ಲಿ ಇವತ್ತು ಮೇಳ ನಡೆಸ್ತಾ ಇದ್ದೀವಿ. ಬ್ರೋಕರ್ಗಳಿಂದ ಎಕ್ಸ್ಪೆಷಲಿ ಹೈಯರ್ ಇರುವಂಥ ತುಂಬ ಸಮುದಾಯಗಳಿಗೆ ಅದು ಸಿಗ್ತಾ ಇಲ್ಲ. ಅದು ಬ್ರೋಕರ್ಗಳ ಹಿಡಿತದಿಂದ ಹಾಳಾಗ್ತಾ ಇದೆ. ಹಾಗಾಗಿ ಇವತ್ತು ಏನು ಮೈಸೂರಿನಲ್ಲಿ ಮುಖ್ಯವಾಗಿ ನೆಕ್ಸಿಕ್ ಮಾಲ್ನಲ್ಲಿ ನಮ್ಮ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟು, ಜೈವಿಕ ಸೊಸೈಟಿ ಮತ್ತು ನಮ್ಮ ರೈತರ ಮಾರುಕಟ್ಟೆಯವರು ಸೇರಿ ಮಾಡ್ತಾ ಇರುವಂಥ ಈ ವಿಭಿನ್ನವಾದಂಥ ಎಸ್ಪೆಷಲಿ ನೈಸರ್ಗಿಕ ಮಾವು ಮತ್ತು ಹಲಸು ಮತ್ತು ಸಾವಯವ ಉತ್ಪನ್ನಗಳ ಮಾರಾಟವನ್ನು ನೇರವಾಗಿ ಬೆಳೆದಿರುವಂಥ ರೈತರುಗಳೇ ತಂದು ನಾಗರಿಕೆ ಮಾಡ್ತಾ ಇರೋದು ಒಂದು ಹೈಟೆಕ್ ಮಾರ್ಕೆಟನ್ನು ಇವತ್ತು ಬಿಲ್ಡ್ ಮಾಡಿಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ರೀತಿಯ ಮಾವು ಹಲಸು ಮೇಳದಿಂದ ರೈತರಿಗೆ ಸಾಕಷ್ಟು ಅನುಕೂಲವಾಗ್ತಾ ಇದೆ. ಜೊತೆಗೆ ರಾಸಾಯನಿಕ ಬಳಸದ ಹಣ್ಣುಗಳನ್ನು ಗ್ರಾಹಕರು ಸೇವಿಸುವುದರಿಂದ ಗ್ರಾಹಕರ ಆರೋಗ್ಯಕ್ಕೂ ಕೂಡ ಇದು ಉತ್ತಮವೇ ಸರಿ.